ಅದ್ರಲ್ಲಿ ನೋಡ್ತಾ ಇರೋದೇ ನಮ್ಗೆ ಕೆಲಸ. ಇಂಪ್ರೂವ್ಮೆಂಟ್ ಆಗಿದೆಯಾ ಅಂದ್ರೆ ಸ್ವಲ್ಪ ಇನ್ನೂ Diet ಮಾಡ್ತಾ ಇದ್ದೀರಾ? ಮಾಡ್ತಾ ಇರೋದು ಗಾರ್ಡ್ ಲಿಮಿಟೆಡ್ ಮಾತ್ರ ಮಾಡ್ತಾ ಇದ್ದೀನಿ. ಇವತ್ತು ಇನ್ನೂ ಹೇಳ್ಕೊಡ್ತೀನಿ. ಯೂಟ್ಯೂಬ್ ಅಲ್ಲಿ ಹೇಳ್ತೇನಲ್ಲ ಅದನ್ನ ಫಾಲೋ ಮಾಡ್ತೀವಿ. ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕುಡಿಯೋದು, ಬಿಸಿನೀರು, ಆಮೇಲೆ ಕೊಬ್ಬರಿ ಎಣ್ಣೆ ಒಂದು ಸ್ಪೂನು ಬೆಳಗ್ಗೆ ಎದ್ದು ಬಾಯಲ್ಲಿ ಇಟ್ಕೊಂಡು 20 ನಿಮಿಷ ಆದ್ಮೇಲೆ ಕುಡಿಯೋದು. ಅದಾಗಿ 10 ನಿಮಿಷ ಆದ್ಮೇಲೆ ಬಾಯೆಲ್ಲ ವಾಶ್ ಮಾಡಿ ಮತ್ತೆ ಒಂದು 10 ಗ್ರಾಮ್ ಅಷ್ಟು ಕೊಬ್ಬರಿ ಎಣ್ಣೆ ತಗೊಳ್ತಿದ್ದೀನಿ. ಆಮೇಲೆ ಉಗುರು ಬೆಚ್ಚಗಿರೋ ನೀರು ಕುಡಿತಿದ್ದೀನಿ. ವಾಕ್ ಎಲ್ಲ ಮಾಡ್ತಿದ್ದೀನಿ. ತುಂಬಾ ಓಡಾಡಿದ್ರೆ ಇದು ಮಂಡಿ ನೋವು ಬರುತ್ತೆ. ಮುಂಚೆಗಿಂತ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? ಮುಂಚೆಗಿಂತ ಒಂದು ಮೊದಲಿಗಿಂತ ಹೋಲಿಸ್ಕೊಂಡ್ರೆ ಒಂದು 50% ಕಮ್ಮಿ ಆಗಿದೆ. ಇದು ಸೆಕೆಂಡ್ ವಿಸಿಟ್ ಅಲ್ವಾ? ಫಸ್ಟ್ ವಿಸಿಟ್ ಒಂದು ಸರಿ ಇಂಜೆಕ್ಷನ್ ತಗೊಂಡು ಒಂದು 50% ಕಡಿಮೆ. ಅಂದ್ರೆ ಕೆಲಸ ನಿಂತ್ಕೊಂಡು ಮಾಡಬಾರ್ದು, ಕುಂತ್ಕೊಂಡೆ ಯಾವ್ದಾದ್ರು ರಿಪೋರ್ಟ್ ಅಲ್ಲಿ ಏನಾದ್ರು ತೊಂದರೆ ಇದ್ರೆ ಇವತ್ತು ಕರೆಕ್ಷನ್ ಮಾಡ್ಬಿಟ್ಟು ಸರಿ ಮಾಡೋಣ. ಅದನ್ನ ಸರಿ ಮಾಡಿ ಸರಿ ಆಗುತ್ತೆ. ಇವಾಗ ಒಂದು ಇಂಜೆಕ್ಷನ್ 50% ಕಡಿಮೆ ಆಗಿದೆ ಅಂದ್ರೆ ಆ ಒಂದು ಆಹಾರ ಶೈಲಿ ಮತ್ತೆ ಜೀವನ ಶೈಲಿ ಅದೇ ತರ ಸೆಟ್ ಮಾಡ್ಕೊಂತ ಹೋಗಿ. ಮುಖದಲ್ಲಿ ಇದೆಲ್ಲ ಇದೆ. ಆಮೇಲೆ ಗರ್ಭಕೋಶ ತೆಗೆದಿರೋದ್ರಿಂದ ಬೋನ್ಸ್ ಎಲ್ಲ ತುಂಬಾ ವೀಕ್ ಆಗಿದೆ. ಆಸ್ಟಿಯೋಪೊರೋಟಿಕ್ ಬೋನ್ಸ್ ಆಗಿದೆ. ಆಸ್ಟಿಯೋಪೊರೋಸಿಸ್ ಮತ್ತೆ ರಿಕವರಿ ಮಾಡೋ ತರ ಮಾಡೋಣ. ನಾರ್ಮಲಿಗೆ ಬರಲಿ ಅದು ಚೆನ್ನಾಗ್ತೀರಾ. ಇವತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮೆಡಿಸಿನ್ಸ್ ಇಂಜೆಕ್ಷನ್ ಸರಿಯಾಗಿ ಕೊಡ್ತೀನಿ. ನಿಮ್ ಬಾಡಿನಲ್ಲಿ ಪೈನ್ ಇಲ್ಲ ಅನ್ನೋ ಒಂದು ಜಾಗ ಯಾವ್ದಾದ್ರು ಇದೆಯಾ? ಆತರ ಯಾವ್ದಾದ್ರು ಇದ್ರೆ ಎಲ್ಲದಲ್ಲಿ ಇದೆ. ಎಲ್ಲೆಲ್ಲೆಲ್ಲ ಬೋನ್ಸ್ ಇದೆಯೋ ಇಲ್ಲೆಲ್ಲ ಮದರ್ಸ್ ಇದೆ, ಎಲ್ಲ ಕಡೆನೂ ಪೈನ್ ಇದೆ, ಇನ್ಕ್ಲೂಡಿಂಗ್ ಕಿರುಗಳು ಕೂಡ ಪೈನ್ ಇದೆ. ಇಲ್ಲೂ ಒಂದು ಬೋನ್ ಇರುತ್ತೆ. ಹೌದೌದು. ಡೋಂಟ್ ವರಿ, ಇದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಕೊಡ್ತೀನಿ. ಒಂದು ಬೆಟರ್ಗೆ ಒಂದು ಸಿಟ್ಟಿಂಗಿಗೆ 50% ಕಡಿಮೆ ಆಗಿದೆ. ಒಂದು ಇನ್ನು 2-3 ಇಂಜೆಕ್ಷನ್ ಕೊಡೋದು ಕಂಪ್ಲೀಟ್ ಆಗಿ ಹೋಗುತ್ತೆ. ಜೊತೆಗೆ ನಿಮಗೆ ಬೋನ್ಸ್ ಗಟ್ಟಿ ಆಗಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರೊಟೆಕ್ಟ್ ಕೊಡ್ತೀನಿ. ಅದನ್ನು